ಬರ್ಬೇಡಿ. Find the probability of getting a prime number. ಮಾತಾಡಬೇಡಿ, ಇಲ್ಲಿ ನೋಡಿ ಒಂದು ನಿಮಿಷ. ಮೊದಲನೇದು ಪ್ರೈಮ್ ನಂಬರ್ ಕೇಳಿದ್ದಾರೆ. ಮೊದಲನೇದು ಪ್ರೈಮ್ ನಂಬರು, ಎರಡನೇದು ಬಿಟ್ವೀನ್ 2 and 6, ಆಮೇಲೆ ನೆಕ್ಸ್ಟ್ ಥರ್ಡ್ ಒನ್ an odd number. ಡೈಸಲ್ಲಿ ಎಷ್ಟು ಪ್ಲೇಸ್ ಇರುತ್ತೆ? 6. ಈ ಪ್ರೈಮ್ ನಂಬರ್ ಯಾವ ಪ್ರೈಮ್ ನಂಬರ್? 1 ಪ್ರೈಮ್ ನಂಬರ್ ಅಲ್ಲ. 1 is neither prime nor composite. 2 is prime. ಯಾವ ಬೇರೆ ಟೇಬಲ್ ಅಲ್ಲಿ ಬರಲಿಲ್ಲ ಅಂದ್ರೆ ಪ್ರೈಮ್. ಎರಡು ಫ್ಯಾಕ್ಟರ್ ಇರಬೇಕು ಅದಕ್ಕೆ. The numbers having 2 factors. ಎರಡು ಟೇಬಲ್ ಅಲ್ಲಿ ಮಾತ್ರ ಬರುತ್ತೆ. ನೋಡಿ, 1 ಒಂದೇ ಟೇಬಲ್ ಅಲ್ಲಿ ಬರುತ್ತೆ, 2 ಒಂದೇ ಟೇಬಲ್ ಅಲ್ಲಿ ಬರುತ್ತೆ. 3 ನೂ ಅಷ್ಟೇ, 5 ನೂ ಅಷ್ಟೇ. ಇನ್ನು 1 neither prime nor composite ಅದು ಅರ್ಥ ಆಯ್ತಾ? 4 2 ಒಂದದಲ್ಲಿ ಬರುತ್ತೆ, 1 ಒಂದದಲ್ಲಿ 4, ಅದು ಕಾಂಪೋಸಿಟ್ ನಂಬರ್. ನಮ್ಮ ಪ್ರೈಮ್ ನಂಬರ್ ಎಷ್ಟು ಸಿಕ್ತು? 3. ಎಷ್ಟು ಸಿಕ್ತು? 3. 3. ಟೋಟಲ್ ಫೇಸಸ್ ಎಷ್ಟಿದೆ? 6. ಫಾರ್ಮುಲಾ ಬರಿಬೇಕು ನೀವು ಇಲ್ಲಿ. ಏನ್ ಬರಿಬೇಕು? ಫಾರ್ಮುಲಾ ಫೇವರಬಲ್ ಔಟ್ಕಮ್ ಡಿವೈಡೆಡ್ ಬೈ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಅಂತ ಬರಿಬೇಕು, ಪಿ. ಅಥವಾ ನೀವು ಹೇಳಿದ್ರಲ್ಲ NS, ಅದನ್ನ ಬೇಕಾದ್ರೆ ಬರಿಬಹುದು. ಇವಾಗ ಏನಾಯ್ತು? ಕ್ಯಾನ್ಸಲ್ ಮಾಡಿ. ಏನಾಯ್ತು ನಿಮಗೆ? 1/2 ಸರ್. 3 1s 3 2s. ಇದು ನಂಬರ್ ಬಿಟ್ವೀನ್ 2 and 6. 2 ನ ಮತ್ತೆ 6 ನ ಬಿಟ್ಬಿಡ್ಬೇಕು. ಅದ್ರ ಮಧ್ಯದಲ್ಲಿ ಎಷ್ಟು ನಂಬರ್ಸ್ ಇದೆ? 3/6. ಕ್ಯಾನ್ಸಲ್ ಆಗಿ ಏನಾಯ್ತು? 1/2. ಆಡ್ ನಂಬರ್ಸ್ ಎಷ್ಟಿದೆ ನೋಡಿ? 135. ಆಡ್ ನಂಬರ್ಸ್ ಯಾವ್ದಾದ್ರಲ್ಲಿ? 3 ನಂಬರ್ಸ್ ಆಡ್ ನಂಬರ್ಸ್ ಇದೆ. ಟೋಟಲ್ ಎಷ್ಟು ನಂಬರ್ಸ್ ಇದೆ? ಕ್ಯಾನ್ಸಲ್ ಮಾಡಿ. ಎಷ್ಟಾಯ್ತು? ಎಲ್ಲದಕ್ಕೂ ಆನ್ಸರ್ ಏನು? 1/2 1/2 1/2. ಅರ್ಥ ಆಯ್ತಾ? ಎನಿ ಡೌಟ್? ಎಲ್ಲ 50-50%. ಪ್ರೈಮ್ ನಂಬರ್ಸ್ ಬೀಳುತ್ತದೆ 50% ಚಾನ್ಸ್ ಇದೆ. ಆಡ್ ನಂಬರ್ಸ್ ಗೆ 50% ಚಾನ್ಸ್ ಇದೆ. ನಂಬರ್ ಬಿಟ್ವೀನ್ 2 and 6 ಬರೀತಾ ಇದ್ದೀನಿ. ಇದು ಮಾಡಲ್ಲ ನಾನು. ಕಾರ್ಡ್ಸ್ 14 ಮಾಡಲ್ಲ, ಕಾರ್ಡ್ಸ್ ಬರಲ್ಲ, ನನಗೂ ಸರಿ ಗೊತ್ತಿಲ್ಲ. ಅದು ಕೊಡೋದು ಇಲ್ಲ ಎಕ್ಸಾಮ್ ಅಲ್ಲಿ ಪಕ್ಕ 100%. ಯಾವ್ದು ಕಾರ್ಡ್ಸ್ ಇದೆಯಲ್ಲ ಅದು ತೆಗ್ದಿದ್ದಾರೆ, ಆದ್ರೂ ಕೊಟ್ಟಿಲ್ಲ. ನೀವು ತಲೆ ಕೆಡಿಸ್ಕೊಂಬೇಡಿ. ಅದೇ ಇದು ಕಿಂಗು ಹಂಗೂ ನೀವು ಬೇಕು ಅಂದ್ರೆ ಪ್ರಿಪರೇಟರಿ ನೋಡ್ತೀವಲ್ಲ. ಯಾಕಂದ್ರೆ ಇಲ್ಲಿವರೆಗೂ ಆಗಿರೋ ಎಕ್ಸಾಮ್ಸ್ ಅಲ್ಲಿ ಯಾವುದೇ ಇದ್ರೂ ಕೊಟ್ಟಿಲ್ಲ. ಇವಾಗ ನಾವೇನಾದ್ರು ಮಾಡಲ್ ಪೇಪರ್ ನೋಡ್ತೀನಲ್ಲ, ಅದೇನಾದ್ರು ಕೊಟ್ಟಿದ್ರೆ ಅಲ್ಲ ನಾನು ಮಾಡಕ್ಕೆ ಬರಲ್ಲ ಅಂತಲ್ಲ ನನಗೆ. ಅದು ನಂಬರ್ ನಾನೆಲ್ಲ IS ಎಷ್ಟು ಅಂತ ನಾನೇ ಎಲ್ಲ ಬರೆದ್ಬಿಟ್ಟು ನಾನು ಮಾಡ್ತೀನಿ. ಮುಂಚೆ ಎಲ್ಲ ಮಾಡ್ತಾ ಇದ್ದೆ. ಇವಾಗ ಹೆಂಗಿದ್ರೆ ಎಕ್ಸಾಮ್ ಅಲ್ಲಿ ಕೊಡಲ್ಲ ಅಂತ ಬಿಟ್ಬಿಟ್ಟಿದೀನಿ. ಹಂಗೂ ಏನಾದ್ರು ಪ್ರಿಪರೇಟರಿಲಿ ನಿಮ್ಗೆ ಮಾಡಲ್ ಕ್ವಶನ್ ಪೇಪರ್, ನಿಮ್ ಪ್ರಿಪರೇಟರಿಗಿಂತ ಮುಂಚೆ ಮಾಡಲ್ ಕ್ವಶನ್ ಪೇಪರ್ಸ್ ಮಾಡ್ತೀನಲ್ಲ, ಅದ್ರಲ್ಲಿ ಏನಾದ್ರು ಒಂದು ಕ್ವಶನ್ ಇದ್ರು ನಾನು ಇದನ್ನೆಲ್ಲ ಮತ್ತೆ ಒಂದ್ 2-3 ಇದೆ ಅಷ್ಟೇ ಸಮ್ಸ್, ಅದು ನಾನು ಮಾಡಿಸ್ತೀನಿ. ಇಲ್ಲ ಅಂದ್ರೆ ಬಿಟ್ಬಿಡಿ ಅಷ್ಟೇ. ನೆಕ್ಸ್ಟ್ ಹೋಗ್ರಿ. ಅದಾಯ್ತು. ಹಂಗಾದ್ರೆ ಯಾವ್ದಾವ್ದು ಇವಾಗ ನಿಮ್ಗೆ 14 15 ಇಲ್ಲ. ಯಾವ್ದಿಲ್ಲ? 14 ಇಲ್ಲ ಇವಾಗ ಸದ್ಯಕ್ಕಿಲ್ಲ. ಮಾಡಲ್ ಕ್ವಶನ್ ಪೇಪರ್ ಇದ್ರೆ ಇರುತ್ತೆ. ನೆಕ್ಸ್ಟ್ 16th ಹೋಗ್ರಿ. ಬಟ್ ಹಾಗೆ ಹೋಯ್ತು ಆಲ್ರೆಡಿ 24. ನೋಡಿ, ಮಾತಾಡಬಾರ್ದು. ಮಾತಾಡೋದು ಮತ್ತೆ ಇನ್ನ ಗುಜು 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 ಸೌಂಡ್. ಪೆನ್ಸ್ ಆರ್ ಆಕ್ಸಿಡೆಂಟ್ಲಿ ಮಿಕ್ಸ್ಡ್ ವಿತ್ 132 ಗುಡ್ ಒನ್ಸ್. ಓಕೆ, ಇಟ್ ಈಸ್ ಪಾಸಿಬಲ್ ಟು 12 ಡಿಫೆಕ್ಟಿವ್ ಪೆನ್ಸ್ ಆರ್ ಆಕ್ಸಿಡೆಂಟ್ಲಿ ಮಿಕ್ಸ್ಡ್ ವಿತ್ ಗುಡ್ ಎಷ್ಟಿದೆ? 132. ಫಸ್ಟ್ ಗುಡ್ ಎಷ್ಟಿದೆ? ಡಿಫೆಕ್ಟಿವ್ ಎಷ್ಟಿದೆ? 12. ಡಿಫೆಕ್ಟಿವ್ ಟೋಟಲ್ ಎಷ್ಟಾಯ್ತು ಇವಾಗ? 144. ಟೋಟಲ್ ಅಂತ ಈಗ ನೋಡಿ, ಹಿಂಗ್ ಬರ್ಕೊಂಡ್ಬಿಡ್ಬೇಕು. ಯಾವತ್ತೇ ಆಗ್ಲಿ ಹಿಂಗ್ ಬರ್ಕೊಂಡ್ಬಿಟ್ರೆ ನಿಮ್ಗೆ ಏನು ಕಷ್ಟ. ಅದು ಅಷ್ಟೇ, ರೆಡ್ ಬ್ಲೂ ಬ್ಲಾಕ್ ಪ್ರಾಬಬಿಲಿಟಿ ಬಂತ. ಏನೇನ್ ಕೊಟ್ಟಿದ್ದಾರೆ? ಗುಡ್ ಒನ್ ಎಷ್ಟು, ಡಿಫೆಕ್ಟಿವ್ ಎಷ್ಟು, ಟೋಟಲ್ ಎಷ್ಟು. ಇಷ್ಟು ಬರ್ಕೊಂಡ್ಬಿಟ್ರೆ ನೀವು ಏನಾದ್ರೂ ಕೇಳಿ ಅವ್ರು ನಾವು ಆನ್ಸರ್ ಮಾಡ್ಬೋದು. ಇವಾಗ ನೋಡಿ ಕೇಳಿದಾರೆ ಅವರು. Okay, one bulb is drawn randomly from the lot. What is the probability of bulb is defective? Defective ಕೇಳ್ತಾರೆ. ಡಿಫೆಕ್ಟಿವ್ ಎಷ್ಟು? ಮೊದಲನೇದು ಡಿಫೆಕ್ಟಿವ್. ಡಿಫೆಕ್ಟಿವ್ ಎಷ್ಟಿದೆ? 12/144. 12/140. ಡಿಫೆಕ್ಟಿವ್ ಕ್ವಶನ್ಸ್ ಕೇಳ್ತಾವ. ಅದು ಇದು ಇಂಗ್ಲಿಷ್ ಬರೋರು ಯಾರಾದ್ರೂ ಹೋದ್ರು ಅರ್ಥ ಆಗುತ್ತೆ. ನೋಡಿ ಏನದು ಎಲ್ಲಿ ಅದು ಕ್ವಶನ್? ಅದು ಬಿಟ್ಬಿಡು. ಇಟ್ ಇಸ್ ನಾಟ್ ಪಾಸಿಬಲ್ ಟು ಜಸ್ಟ್ ಲುಕ್ ಅಟ್ ಪೆನ್ ಅಂದ್ರೆ ನೋಡಿ ನೋಡಿ ತೆಗಿಯಕ್ಕಾಗಲ್ಲ, ರ್ಯಾಂಡಮ್ ಆಗಿ ತೆಗಿತಾ ಇದ್ದೀನಿ ಅದು ಕೊಟ್ಟವ್ರ ಸ್ಟೋರಿ. ಅದನ್ನ ಬಿಟ್ಬಿಡು, ಮುಂದಕ್ಕೆ ಹೋದ್. ಇವಾಗ one pen is taken out random from the lot. ಎಲ್ಲಿ ಅದು? ಅದೇನಾ? ಅದು ಫಸ್ಟ್ ಒನ್ ಏನ್ ಕೇಳೋರು ಅವರು?
ಅದೇ ಕ್ವಶನ್ ಓದಿದ್ದ ನಾನು ಬಲ್ಬ್ ನೋಡ್ಬೇಕು ಮಾಡಿದ್ದೀನಿ ಅಷ್ಟೇ. ಅದೇ ಓದ್. ಒನ್ ಪೆನ್ ಇಸ್ ಡ್ರಾನ್ ರ್ಯಾಂಡಮ್ಲಿ, ಡಿಟರ್ಮೈನ್ ದ ಪ್ರಾಬಬಿಲಿಟಿ ಆಫ್ ದ ಪೆನ್ ಇಟ್ ಇಸ್ ಗುಡ್ ಒನ್. ಗುಡ್ ಒನ್ ಎಷ್ಟಿದೆ ನೋಡಕ್ಕ, ಟೋಟಲ್ ಎಷ್ಟಕ್ಕ ಅಷ್ಟೇ. ನೀವು ಅದೇನು ನೋಡ್ಕೊಂಡು ಅವ್ರೇನೋ ಹೇಳ್ತಾರೆ ರ್ಯಾಂಡಮ್, ನಾವು ಆದ್ರೆ ನೋಡಿ ಇದು ಸರಿ ಒಳ್ಳೇದಾ ಕೆಟ್ಟದ ನೋಡಕ್ ಆಗಲ್ಲ, ನಾವು ಏನೋ ರ್ಯಾಂಡಮ್ ಆಗಿ ನೋಡ್ಬೇಕು. ಅವಾಗ ನಮ್ಗೆ ಗುಡ್ ಒನ್ ಎಷ್ಟು ಬರುತ್ತೆ ಪ್ರಾಬಬಿಲಿಟಿ ಅಂತ ಕೇಳಿದ್ದಾರೆ. ಗುಡ್ ಒನ್ ಎಷ್ಟಿದೆ, ಟೋಟಲ್ ಎಷ್ಟಿದೆ 144. ಟೋಟಲ್ ನ ಕೆಳಗಡೆ ಹಾಕ್ರಿ. ಗುಡ್ ಒನ್ ಕೇಳಿರೋದು, ಡಿಫೆಕ್ಟಿವ್ ಅಲ್ಲ ಕೇಳಿರೋದು. ಅದ್ ನಿಮ್ಗೆ ಕೊಟ್ಟಬಿಡಿ. ಕೇಳಿರೋದು ಯಾವ್ದವ್ರು, ಅಕಸ್ಮಾತ್ ಏನ್ ನೀವು ಡಿಫೆಕ್ಟಿವ್ ಬಂದ್ರೆ ಏನ್ ನಿಮ್ಗೆ ತಪ್ಪಲ್ಲ. ಡಿಫೆಕ್ಟಿವ್ ಫೈನ್ ಮಾಡ್ತೀರಾ, ಗುಡ್ ಒನ್ ಫೈನ್ ಮಾಡ್ತೀರಾ, ಏನ್ ತಪ್ಪಲ್ಲ. ಡಿಫೆಕ್ಟಿವ್ ಮಾಡ್ಬಿಟ್ರೆ 112/144 ಬರುತ್ತೆ. ಗುಡ್ ಒನ್ ಕೇಳಿದ್ರೆ ಅವೆಷ್ಟು ಇರ್ತಾವ ಡಿವೈಡೆಡ್ ಬೈ ಟೋಟಲ್ ಎಷ್ಟಾಯ್ತು? ಕ್ಯಾನ್ಸಲ್ 12 ಟೇಬಲ್ ಇಂದ 12 ಟೇಬಲ್ ಇಂದ ಡೈರೆಕ್ಟ್ ಕ್ಯಾನ್ಸಲ್ ಮಾಡಬಹುದು ನಾವು. 12 1s are 12 1s are 12 12s are 145. ನೆಕ್ಸ್ಟ್ 17. A lot of 20 bulbs contain 4 defects. ನೋಡಿ ಇಲ್ಲಿ ಟೋಟಲ್ 20. ಇದೇನಿದು ಟೋಟಲ್ ಎಷ್ಟು ಬಲ್ಬ್ಸ್ ಇದೆ, ಅದಕ್ಕೆ ಸ್ವಲ್ಪ ಕ್ವಶನ್ ನೀಟಾಗಿ ಓದಿ. ಇವಳಿಗೆ ಹೇಳ್ದಂಗೆ ನೋಡಿ, ಏನೋ ಇಲ್ಲಿ ಲಾಟ್ ಆಫ್ 20 ಬಲ್ಬ್ಸ್ ಕಂಟೈನ್ 4. 20 ಇದೆ, ಅದ್ರಲ್ಲಿ 4 ಡಿಫೆಕ್ಟಿವ್. ಅಂದ್ರೆ ಡಿಫೆಕ್ಟಿವ್ ಎಷ್ಟಾಯ್ತು? ಟೋಟಲ್ 20, ಅದ್ರೊಳಗಡೆ 4 ಡಿಫೆಕ್ಟಿವ್ 4. ಅಂದ್ರೆ ಗುಡ್ ಒನ್ಸ್ ಎಷ್ಟಾಯ್ತು? ಅದು ಬರ್ಕೊಂಡ್ಬಿಟ್ರೆ ಆಗೋಯ್ತು. ಇದೊಂದು ನೀವು ತೆಗೆದ್ರೆ ಇನ್ನೆಲ್ಲ ಈಸಿ. ಔಟ್ ಆಫ್ 20 4 ಆರ್ ಡಿಫೆಕ್ಟಿವ್. 20 ಒಳಗಡೆ 4 ಡಿಫೆಕ್ಟಿವ್ ಅಂದ್ರೆ ಗುಡ್ ಒನ್ ಎಷ್ಟಾಯ್ತು? 60. ಇವಾಗ ಬರ್ಕೊಳ್ಳಿ ಕೆಳಗಡೆ ಏನ್ ಕ್ವಶನ್. ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಬಲ್ಬ್ ಇಸ್ ಡಿಫೆಕ್ಟಿವ್? 16/20. The one bulb is drawn at the random 20. What is the probability of the bulb is defective? Defective ಎಷ್ಟಿದೆ? ಮೊದಲನೇ ಕೇಳ್ತಾ ಇದ್ದಾರೆ ಡಿಫೆಕ್ಟಿವ್. ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಕೇಳಿ. 4/20. ಟೋಟಲ್ 20. ಟೋಟಲ್ ಯಾವ ವಾಟ್ ಇಸ್ ಪ್ರಾಬಬಿಲಿಟಿ ಆಫ್ ದ ಬಲ್ಬ್ ಇಸ್ ಡಿಫೆಕ್ಟಿವ್ ಅಂತಂದ್ರೆ ಟೋಟಲ್ 20 ಒಳಗಡೆ ಡಿಫೆಕ್ಟಿವ್ ಎಷ್ಟು ಬಂತು? ಗುಡ್ ಒನ್ಸ್ 1/5. ನೆಕ್ಸ್ಟ್ ಕ್ವಶನ್. Suppose the bulb is drawn, is not a defective one and it is not replaced. ಇಲ್ಲಿ ಸಕ್ಕದಾಗಿದೆ. ಒಂದ್ ತೆಗೆದು ಬಿಟ್ಟೆ, ಏನ್ ಮಾಡ್ಬಿಟ್ಟೆ? ಅದು ಡಿಫೆಕ್ಟಿವ್ ಅಲ್ಲ, ಗುಡ್ ಒನ್ ಅಂತೆ ಅದು. ಅವಾಗ ಒಂದ್ ತೆಗೆದಾಕ್ಬಿಟ್ರೆ ಒಂದ್ ಏನಾಗ್ಬೇಕು, ಇಲ್ಲಿ ಏನಾಗ್ಬೇಕು, ನಾವು -1 ಮಾಡ್ಬಿಡ್ಬೇಕಾ? ಅಂದ್ರೆ ಎಷ್ಟು ಬಿತ್ತು ನನ್ಗೆ ಇವಾಗ? ಒಂದ್ ತೆಗೆದೆ, ಅವಾಗ ತೆಗೆದ್ನಲ್ಲ, ಇಲ್ಲಿ ತೆಗೆದ್ ನೋಡ್ದೆ ಒಳ್ಳೇದ್ ಬಂದ್ಬಿಡ್ತು. ಅದೇನ್ ಮಾಡ್ಬಿಟ್ಟೆ ನಾನು? ನೋಡಿ ನೀಟಾಗಿ ಓದಿ ಕ್ವಶನ್. Suppose the bulb is drawn. Suppose ನೋಡಿ ನಾನು ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ ನೀಟಾಗಿ. ಅದೇ ಹಿಂಗೆ ಕನ್ಫ್ಯೂಸ್ ಮಾಡಕ್ ಮಾರ್ಕ್ ಅನ್ಯಾಯವಾಗಿ ಹೋಗೋದು. ಆಮೇಲೆ ಲಾಸ್ಟ್ ಅಲ್ಲಿ ಔಟ್ ಆಫ್ ಕೊಟ್ಟರೆ ಏನು ಯೂಸ್ ಆಗಲ್ಲ. ನೋಡಿ, ಸಪೋಸ್ ದ ಬಲ್ಬ್ ಇಸ್ ಡ್ರಾನ್, ಇಸ್ ನಾಟ್ ಡಿಫೆಕ್ಟಿವ್. ನಾಟ್ ಡಿಫೆಕ್ಟಿವ್ ಅಂದ್ರೆ ಏನರ್ಥ? ಇಟ್ ಇಸ್ ನಾಟ್ ರಿಪ್ಲೇಸ್. ಪಕ್ಕಕ್ಕೆ ತಾಕ್ಬಿಟ್ಟೆ. ಅವಾಗ ಎಷ್ಟು ಉಳಿತು ನಮ್ಗೆ? 19. ಯಾವ್ದ್ರಲ್ಲೂ ಟೋಟಲ್ ಕಮ್ಮಿ. ಗುಡ್ ಒನ್ ಅಲ್ಲಿ ಒಂದು ಕಡಿಮೆ ಆಯ್ತು. ಗುಡ್ ಒನ್ ಅಲ್ಲೂ ಒಂದ್ ಕಡಿಮೆ ಮಾಡ್ಬೇಕು. ಬಲ್ಬ್ಸ್ ಎಷ್ಟಾಯ್ತು ಇವಾಗ? ಟೋಟಲ್ ಆಯ್ತಲ್ವಾ? ಒಂದ್ ತೆಗೆದೆ, ಅದು ಒಳ್ಳೆ ಸಿಕ್ಬಿಡ್ತು. ಒಳ್ಳೇದು ಹಂಗಾದ್ರೆ ಒಳ್ಳೇದ್ರಿಂದ ಒಂದು ಹೋಯ್ತು, ಇದರಿಂದ ಒಂದು ಹೋದ್ಮೇಲೆ ಟೋಟಲ್ 19. ಇದು ಸ್ವಲ್ಪ ತಲೆ ಇಟ್ಕೊಳ್ಳಿ. ಇವಾಗ ಓದಿ ನೆಕ್ಸ್ಟ್ ಕ್ವಶನ್ ಏನಿದೆ. ನಾಟ್ ಡಿಫರೆಂಟ್. ನೌ ದ ಬಲ್ಬ್ ಇಸ್ ಡ್ರಾನ್ ರ್ಯಾಂಡಮ್ ಫ್ರಮ್ ದ ರೆಸ್ಟ್. ರೆಸ್ಟ್ ಅಂದ್ರೆ ಒಂದು ಹೋದ್ಮೇಲೆ ಇನ್ನೆಷ್ಟು ಮಿಕ್ಕಿದೆ? ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ದಟ್ ಬಲ್ಬ್ ಇಸ್ ನಾಟ್ ಡಿಫೆಕ್ಟಿವ್? ಗುಡ್ ಒನ್. ಗುಡ್ ಒನ್ ಎಷ್ಟಿದೆ ಇವಾಗ? 15/19. ಗುಡ್ ಒನ್ ಕೇಳ್ತಾ ಇದ್ದಾರೆ 19. ವೆರಿ ಗುಡ್. ಇಲ್ಲಿ ಎಷ್ಟೊಂದು ಜನ ಬಿದ್ದೋಗ್ಬಿಟ್ಟಲ್ಲ. ಕ್ವಶನ್ ಓದಕ್ಕೆ ಆಮೇಲೆ ಅದು 16/20 ಹಾಕ್ಬಿಡ್ತಾರೆ. ಅದಕ್ಕೆ ಕ್ವಶನ್ ಕೇರ್ಫುಲ್ ಆಗಿ ಓದ್ಬೇಕು. ಅರ್ಥ ಆಯ್ತಲ್ವಾ? ತೆಗೆದೆ ಒಳ್ಳೆ ಸಿಕ್ಬಿಡ್ತು, ಪಕ್ಕಕ್ಕೆ ಹಾಕ್ಬಿಟ್ಟೆ, ಅದನ್ನ ನಾನು ಮತ್ತೆ ವಾಪಸ್ ಹಾಕಿಲ್ಲ ಅಂದ್ರೆ ಗುಡ್ ಒನ್ ಅಲ್ಲಿ ಒಂದು ಹೋಯ್ತಾ, ಟೋಟಲ್ ಒಂದ್ ಕಡಿಮೆ ಆಯ್ತಾ? ಗುಡ್ ಒನ್ ಮೈನಸ್ ಮಾಡಿ ಟೋಟಲ್ ಇವಾಗ ಎಷ್ಟು ಉಳಿದಿರೋದು? ಗುಡ್ ಒನ್ ಅಲ್ಲಿ ಇನ್ನು 15 ಉಳಿದಿದೆ. ಟೋಟಲ್ ಎಷ್ಟು ಉಳಿದಿದೆ? 19. ಅದ್ರಲ್ಲಿ ತೆಗಿತಾ ಇದೀನಿ ಅಂದ್ರೆ 15/19 ಗುಡ್ ಒನ್ಸ್. ಇಲ್ಲಿ ಡೌಟ್? ಬರ್ಕೊಂಡ್ಬಿಡಿ. ಇಷ್ಟು ಹೇಳಿಲ್ವ ನಾನು? ಹಾಫ್ ಅನ್ ಅವರ್ ಸಾಕಾಗಲ್ಲ, ಇದು ಏನು ಬೇಕಾಗಲ್ಲ ಇದು ಮಾಡಕ್ಕೆ. 1 2 3 4 5 ಇನ್ನೊಬ್ಬ ಎಲ್ಲ ಬರೆಯಕ್ಕಾಗಲ್ಲ. 90 ತನಕ ಇದೆ. ಎಷ್ಟು ನಂಬರ್ಸ್ ಇದೆ ಇಲ್ಲಿ ನೋಡ್ಕೊಳ್ಳಿ. ಆಮೇಲೆ ಮಾಡಿ ನೋಡ್ಕೊಳ್ಳಿ ಎಷ್ಟು ನಂಬರ್ಸ್ ಇದೆ. 1 2 3 ಚಿಲ್ಲರೆ ನೋಡಿ. ನೀವು ಹಿಂಗ್ ಮಾಡಿದ್ರೆ ನೀವು ಟೈಮ್ ವೇಸ್ಟ್ ಮಾಡ್ಕೊಳ್ತೀರ. ಒಬ್ರು ಆರಾಮ ಎಲ್ಲಿವರೆಗೂ ಇದೆ?
1ರಿಂದ 90 ವರೆಗೂ ನಂಬರ್ ಕಾರ್ಡ್ಸ್ ಇದೆ. ಓಕೆನಾ? ಚಿಕ್ಕ ಮಕ್ಕಳಿಗೆ ಒಂದನೇ ಕ್ಲಾಸ್ 2ನೇ ಕ್ಲಾಸ್ ಪಾಠ ಮಾಡ್ಬೇಕಾದ್ರೆ ನಂಬರ್ ಕಾರ್ಡ್ಸ್ ಎಲ್ಲ ಮಾಡಿರ್ತಾರೆ. ಅವ್ರಿಗೆಲ್ಲ ತೋರಿಸಿ ನಂಬರ್ ಎಲ್ಲ ಐಡೆಂಟಿಫೈ ಮಾಡೋದು, ಆಮೇಲೆ ಒಂದ್ ನಂಬರ್ ಇನ್ನೊಂದು ನಂಬರ್ಗೆ 21 ಹೆಂಗಾಗುತ್ತೆ, 12 ಹೆಂಗಾಗುತ್ತೆ, ಪ್ಲೇಸ್ ವ್ಯಾಲ್ಯೂ ಗೊತ್ತಾಗ್ಲಿ ಅಂದ್ಬಿಟ್ಟು ಎಲ್ಲ ಮಾಡಿರ್ತಾರೆ ನಂಬರ್ ಕಾರ್ಡ್ಸ್. ಓಕೆ, ಆ ನಂಬರ್ ಕಾರ್ಡ್ಸ್ ಎಲ್ಲಿಂದ ಎಲ್ಲಿವರೆಗೂ ಇದೆ? 1ರಿಂದ 90 ವರೆಗೂ ಇದೆ. ನಮ್ಮ ಹತ್ರ ಕಾರ್ಡ್ ಇದೆ. ಇವಾಗ ಪ್ರಾಬಬಿಲಿಟಿ ಕೇಳ್ತಾ ಇದ್ದಾರೆ. A box contain 90 discs which are numbered from 1 to 90. One disc is drawn at the random from the box. Find the probability of a 2-digit number. 45 numbers. ನೋಡಿ 90 ಒಳಗೆ 2-digit numbers ಎಷ್ಟಿದೆ ನೋಡಿ? 80 ಇದೆ. 80 ಇಲ್ಲ, 45. 9 ತೆಗೆದು ಬಿಡಬೇಕು. 81 by 90 ನೋಡಿ, ಒಂದು ಸಿಂಗಲ್ ಡಿಜಿಟ್, ಎರಡು ಸಿಂಗಲ್, 9 ತನಕ ಸಿಂಗಲ್ ಓ, ಡಿಜಿಟ್. ಆ ತರ. Even numbers. 10 ಇಂದ 2 ಡಿಜಿಟ್ ಆಯ್ತು. ನಮ್ಗೆ ಇಲ್ಲಿಂದ ಇಲ್ಲಿವರೆಗೂ ಬೇಕಂದ್ರೆ 9 ಸಬ್ಟ್ರಾಕ್ಟ್ ಮಾಡ್ಬಿಡಿ. 90 ಒಳಗಡೆ ಎಷ್ಟು ಸಬ್ಟ್ರಾಕ್ಟ್ ಮಾಡ್ಬಿಡ್ಬೇಕು? ಯಾಕಂದ್ರೆ 9 ನಂಬರ್ಸ್ ಆರ್ ಸಿಂಗಲ್ ಡಿಜಿಟ್. ಔಟ್ ಆಫ್, ನೋಡ್ಕೊಳ್ಳಿ, ಔಟ್ ಆಫ್ 90 ಕಾರ್ಡ್ಸ್ 9 numbers are single digit, 2 digit numbers are 81. 90 minus 9. ಅರ್ಥ ಆಯ್ತಾ ನಿಮ್ಗೆ? 2 digit number ಎಷ್ಟು ಬಂತು? 90 minus 2 digit number. 2 digit number ನ ಹೆಂಗ್ ಫೈಂಡ್ ಮಾಡೋದು ಅಂದ್ರೆ, ಟೋಟಲ್ ಎಷ್ಟು ನಂಬರ್ಸ್ ಇದೆಯಪ್ಪ ನಮ್ಮ ಹತ್ರ? 90. 90. ಅದರಲ್ಲಿ 1 digit numbers ಎಷ್ಟು? 1 2 3 4 5 6 7 8 9 10 ಏನಾಗೋಯ್ತು? ನಮ್ಗೆ ಹಂಗೆ ಅನ್ಸೋದು 80 ಅನ್ಸ್ಬಿಡುತ್ತೆ. ಆ 10 ಕೂಡ ಇದಕ್ಕೆ ಬರ್ತಾನ, 2 ಡಿಜಿಟ್ ಬರ್ತಾನ ಅಂದ್ರೆ 9 ನಂಬರ್ಸ್ ಮಾತ್ರ ಸಬ್ಟ್ರಾಕ್ಟ್ ಮಾಡ್ಬೇಕು. ಅಂದ್ರೆ ಎಷ್ಟು ಸಿಕ್ತು ನಿಮ್ಗೆ ಇವಾಗ? 81. ಸೊ ಇವಾಗ ಪ್ರಾಬಬಿಲಿಟಿ ಏನಾಗುತ್ತೆ? 81 ಬೈ ಟೋಟಲ್ 9. ನೋಡಿ ಕ್ಯಾನ್ಸಲ್ ಆಗುತ್ತೆ ನೋಡಿ. 9 9s are 9. So what is the probability of getting 2 digit number? 9 by 8. ಸೆಕೆಂಡ್ ಇದೆ ಮಾಡ್ಬೇಕು. ಅದು ನಿಮ್ಮ ನಾನು ಹೇಳೋಣ ಅನ್ಕೊಂಡೆ ತೋರಿಸಬಾರ್ದು, ಮಾಡಿರ್ಬೇಕು. ಅದೇ ನಾನು ತೋರ್ಸೋ ಸುಮ್ಮನೆ. ಆಮೇಲೆ ಕೇಳಿ, ನಿಮ್ ಮೇಡಮ್ ಅಂತಾರೆ ಹಂಗೆ ಇಡ್ರಿ ಅಂತ, ಯಾವ್ದು ಹಾಫ್ ಮಾರ್ಕ್ಸ್ ಕಳ್ಕೊಂತೀರ. ಏನ್ ಹೇಳಿ? ಪರ್ಫೆಕ್ಟ್ ಸ್ಕ್ವೇರ್. ಯಾವ್ದಾದ್ರು ಪರ್ಫೆಕ್ಟ್ ಸ್ಕ್ವೇರ್ಸ್ 90 ತನಕ ಹಂಗಲ್ಲ, 1 ಇಂದ ಸ್ಟಾರ್ಟ್ ಮಾಡಬೇಕು. 1 1s 2 2s 3 3s 9. 4 4s 5 5s 6 6s 7 7s 9 9s 68 8s 9 9s 10 10s ಇಲ್ಲ, ಬರಲ್ಲ. 81 ಅಷ್ಟೇ. ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂದ್ರೆ ನಂಬರ್ಸ್ ಆರ್ ಮಲ್ಟಿಪ್ಲೈಡ್ ಇಟ್ಸೆಲ್ಫ್. ಯಾವ ನಂಬರ್ ನ ಅದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಸಿಗೋ ನಂಬರ್ಸ್ ನ ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂತ 6ನೇ ಕ್ಲಾಸ್ ಅಲ್ಲಿ ಇದೆ. ಮಾತಾಡಬೇಡಿ, ಅದ ಅರ್ಥ ಆಗಿಲ್ಲ. ಕೆಲವು ಸ್ಕ್ವೇರ್ಸ್ ಅಂತಂದ್ರೆ ಒಂದೇ ನಂಬರ್ ನ 2 ಸರಿ ಮಲ್ಟಿಪ್ಲೈ ಮಾಡಿದ್ರೆ ಬರೋ ನಂಬರ್ಸ್ ನ ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂತ ಕರಿತೀವಿ. ನೀವು 1 ಇಂದ ಮಾಡ್ಕೊಂಡು ಹೋಗ್ರಿ, 1 1s 1 ಅದ್ ಬಂತಲ್ಲ, 2 2s 4, ಈ ನಂಬರ್ಸ್ ನ ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂತೀವಿ. ಇಲ್ಲಿ 1ರಿಂದ 90 ವರೆಗೂ ಪರ್ಫೆಕ್ಟ್ ಸ್ಕ್ವೇರ್ಸ್ ಇಷ್ಟೇ. ಇನ್ನ ನೆಕ್ಸ್ಟ್ 10 10s 100 ಆಗ್ಬಿಡುತ್ತೆ. ನಮ್ಗೆ 100 ವರೆಗೂ ಕಾರ್ಡ್ಸ್ ಇಲ್ಲ. 1 1s ಮಾಡ್ಬೇಕು, 2 2s ಮಾಡ್ಬೇಕು, 3 3s ಮಾಡ್ಬೇಕು, 4 4s ಮಾಡ್ಬೇಕು, 5 5s ಮಾಡ್ಬೇಕು. ಅವೆಲ್ಲ ನಮ್ಮ ಹತ್ರ ಇದೆ. ಇವನ್ನ ನಾವು ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂತ ಕರಿತೀವಿ. ಎಷ್ಟು ನಂಬರ್ಸ್ ಆಯ್ತು ನೋಡು? 1 2 3 4 5 6 7 8 9. 9 ಟೋಟಲ್ ನಂಬರ್ಸ್ ಎಷ್ಟು ನಮ್ಮ ಹತ್ರ? 9. ಎಷ್ಟು ಆಯ್ತು? 1 by 10. That is your answer. Any doubt in this? Next third one ಏನ್ ಕೇಳಿದ್ದಾರೆ? ಈ ನಂಬರ್ ಡಿವಿಸಿಬಲ್ ಬೈ 5. 5 ಆನ್ ದ ಟೇಬಲ್ 90 ತನಕ ಹೇಳ್ಬೇಕು. 5 ಆನ್ ದ ಟೇಬಲ್ ಹೇಳಿ 5 ones 5, 5 10, 5 10 15 20. 5 ಆನ್ ದ ಟೇಬಲ್ 90 ವರೆಗೂ ಬರಿಬೇಕು. ಹೇಳಿ 5 10 15 20 25 30 35 40 45 55 60 65 70 75 80 85 85. 90. 90 ತನಕ ಇದೆಯಲ್ಲ. 5 ಆನ್ ದ ಟೇಬಲ್ ಅಲ್ಲಿ ಬರೋ ನಮ್ಮ ಕಾಣಲಿರೋ 5 ಆನ್ ದ ಟೇಬಲ್ ಇದು. ಮಲ್ಟಿಪಲ್ಸ್ ಆಫ್ 5 90 ತನಕ ಬರಿ. ಎಷ್ಟಾಯ್ತು ನೋಡಿ ಈಗ? 1 2 3 ಅಥವಾ 18 5s 90. ಕರೆಕ್ಟ್. ಎಷ್ಟಾಯ್ತು? 18 ಆಯ್ತು. ಇವಾಗ ಏನ್ ಮಾಡ್ಬಿಡಿ, 18 ಡಿವೈಡೆಡ್ ಬೈ ಅಂದ್ರೆ ಎಷ್ಟಾಯ್ತು? 18 ones ಇಂದ ಕ್ಯಾನ್ಸಲ್ ಮಾಡ್ಬೋದು. 18 ones 1 by 3. Any doubt in this? ಅರ್ಥಕ್ಕೆ ಸುಮ್ಮನೆ ಏನೋ ಗೊತ್ತಾಯ್ತು ಸರ್. ಬ್ಯೂಟಿಫುಲ್. ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂದ್ರೆ ಏನು?
ನಾನು ಹೇಳಿರ್ತೀನಿ. ಅದೇ number ಮಲ್ಟಿಪಲ್ಸ್ ಆಫ್ 5 ಅಂದ್ರೆ ಏನು ನಾನು ಹೇಳಿರ್ತೀನಿ, ಅದು ಬರ್ದಿರ್ತೀನಿ. ಅವನ್ನೆಲ್ಲ ಕೌಂಟ್ ಮಾಡಿ ಡಿವೈಡ್ ಬೈ 90 ಹಾಕಿ ಕ್ಯಾನ್ಸಲ್ ಬರ್ಕೊಂಡ್ಬಿಟ್ಟು ಇನ್ನು ಕೂಡ ಮಾಡ್ಬೋದು ಈ ಸಮ್. ಅಷ್ಟು ಈಸಿ ಇದೆ ನೋಡಿ. ಅವರೇ ನಂಬರ್ ಕಾರ್ಡ್ ಇಟ್ಬಿಟ್ಟಿದ್ದಾರೆ. ಒಂದು ಎ, ಒಂದು ಬಿ, ಇನ್ನೊಂದು ಸಿ, ಇನ್ನೊಂದು ಡಿ, ಇನ್ನೊಂದು ಯಾವುದು ಜಿ, ಮತ್ತೆ ಎ ಮಾತ್ರ ಎರಡು ಕಾರ್ಡ್ ಇಟ್ಟಿದ್ದಾರೆ. ಟೋಟಲ್ ಎಷ್ಟು ಕಾರ್ಡು? ಪ್ರಾಬಬಿಲಿಟಿ ಆಫ್ ಎ, ಪ್ರಾಬಬಿಲಿಟಿ ಆಫ್ ಸರ್ ಯಾವುದು ಪಟಾಕಿ ಡಿ. ನೋಡ್ಬೇಕಾ ಇಲ್ಲಿ ಎ ಅನ್ನೋದು ಎಷ್ಟು ಕಾರ್ಡ್ ಇದೆ ಕಾರ್? 2 ಟೋಟಲ್ ಎಷ್ಟು ಕಾರ್ಡ್ ಇದೆ ಕಾರ್? ಕ್ಯಾನ್ಸಲ್ ಮಾಡಿದ್ರೆ ಎಷ್ಟಕ್ಕ? ನಾವಲ್ಲ, ಇಲ್ಲಿ ನಮ್ಮ ಹುಡುಗನ್ ಕರ್ದ್ಬಿಟ್ಟು ನಮ್ಮ ಮಗನ್ ಕರ್ದ್ಬಿಟ್ಟು ಎ ಕಾರ್ಡ್ ಎಷ್ಟಪ್ಪ ಇದೆ ಅಲ್ಲಿ, ಎ ಎಷ್ಟಕ್ಕೆ ಎಷ್ಟು ಕಡೆ ಇಲ್ಲೂ ಐತೆ ಅಲ್ಲೂ ಐತೆ ಅಂತಾನೆ ಅಂತ. ಅವ್ನು ಓದ್ತಾ ನಮ್ಗೆ ಬ್ಯಾಟು ಮ್ಯಾಟು ರ್ಯಾಟ್ ಎಲ್ಲ ಓದ್ತಾವ. ಎ ಎಷ್ಟಪ್ಪ ಅವನ್ನ ಎಲ್ ಕೆ ಜಿ ಹುಡುಗನ್ ಕರೆದ್ಬಿಟ್ಟು ಇಲ್ಲಿ ಗೊತ್ತಲ್ಲ, ಇನ್ನೊಬ್ಬ ಹುಡುಗ ಇಲ್ಲೇ ಇರ್ತಾವಲ್ಲ, ಇನ್ನೂ ಬೇಡ ಹೇಳಿ ಎ ಎಷ್ಟು ಕಡೆ ಇದೆ ಅಂತ. ಇಲ್ಲೊಂದ್ ಕಡೆ ಇದೆ ಚಿಕ್ಕಪ್ಪ, ಅಲ್ಲೊಂದ್ ಕಡೆ ಇದೆ ಚಿಕ್ಕಪ್ಪ. ಎಷ್ಟು ಕಾರ್ಡ್ ಇದೆ? ಡಿ ಡಿ ಕೇಳಿದಾರೆ. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಡಿ, ಡಿ ಅನ್ನೋದು ಎಷ್ಟು ಕಾರ್ಡ್ ಇದೆ? ಟೋಟಲ್ ಎಷ್ಟು? 28 ಮಾಡಲ್ಲ. ಯಾಕೆ ಮಾಡಲ್ಲ? ಅವರೇ ಸ್ಟಾರ್ ಹಾಕಿದಾರೆ ನೋಡಿ. ಸ್ಟಾರ್ ಹಾಕ್ಬಿಟ್ಟು ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ಸ್ಟಾರ್ ಅಂದ್ರೆ ಏನು ಅಂತ ಏನು ಓದ್ ಜೋರಾಗಿ. ಎಕ್ಸಾಮ್ ಕೊಡಲ್ಲ, ಬೇಕಾದ್ರೆ ಮಾಡ್ಕೊಳ್ಳಿ, ಬೇಡ ಅಂದ್ರೆ ಬಿಡಿ. ನಾವು ಮಾಡಕ್ ಹೋಗಲ್ಲ. ನೆಕ್ಸ್ಟ್ ಒಂದು ನೋಡಿ, 21st ಅಷ್ಟೇ ನೋಡಿ. ಬೇಡ, ಯಾಕಂದ್ರೆ ಕೊಡೋದು 1 ಮಾರ್ಕ್ಗೆ. ಇಲ್ಲಿ ನಿಮ್ಗೆ 3 ಮಾರ್ಕ್ಸ್ ಟೈಮ್ ಹಿಡಿಯುತ್ತೆ. ಏನಂದ್ರೆ ಏರಿಯಾ ಆಫ್ ರೆಕ್ಟಾಂಗಲ್ ಫೈಂಡ್ ಮಾಡ್ಬೇಕು. ಏನ್ ಫೈಂಡ್ ಮಾಡ್ಬೇಕು? ಏರಿಯಾ ಆಫ್ ರೆಕ್ಟಾಂಗಲ್ ಫೈಂಡ್ ಮಾಡ್ಬೇಕು. ಅದೇ ಟೋಟಲ್. ಲೆಂತ್ ಇಂಟು ಬ್ರೆಡ್ತ್. ಏರಿಯಾ ಆಫ್ ರೆಕ್ಟಾಂಗಲ್ ಏನು? 3 ಇಂಟು 2 ಎಷ್ಟಾಯ್ತು? 6 ಮೀಟರ್ಸ್. ಅದು ಮಾಡ್ಬಿಡ್ತೀವಿ ನೋಡಿ, ನಿಮ್ಗೆ ಗೊತ್ತಿರ್ಲಿ ಅಂತ. 20 ಅಂತ ಏರಿಯಾ ಆಫ್ ರೆಕ್ಟಾಂಗಲ್ ಏನು? ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಎಷ್ಟಿದೆ? 3 ಇಂಟು ಎಷ್ಟಿದೆ? 2. 3 2s ಎಷ್ಟಾಯ್ತು? 6 ಮೀಟರ್ ಸ್ಕ್ವೇರ್. Suppose you are drop a die at random one rectangular region shown in the figure. What is the probability that will be land inside the circle with the isbanta area? 6 is total. ಅದರೊಳಗಡೆ ಇನ್ನೊಂದು ಸರ್ಕಲ್ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ ನೋಡು. ಸರ್ಕಲ್ ಇದೆಯಾ? ಅದು ಡಯಾಮೀಟರ್ ಎಷ್ಟು? 1. ಡಯಾಮೀಟರ್ 1 ಅದರ ರೇಡಿಯಸ್ ಎಷ್ಟಾಗುತ್ತೆ? 1/2 ಅಥವಾ 0.5. ಇದಕ್ಕೆ ಇವಾಗ ನೀವು ಏರಿಯಾ ಫೈಂಡ್ ಮಾಡಬೇಕು. ಏರಿಯಾ ಅಂದ್ರೆ ಏನಾಗುತ್ತೆ? ಪೈ ಆರ್ ಸ್ಕ್ವೇರ್. ಏರಿಯಾ ಎಷ್ಟಾಯ್ತು? ಪೈ ಆರ್ ಸ್ಕ್ವೇರ್ ಅಂದ್ರೆ ಎಷ್ಟು? 1/2 ಇಂಟು 1/2. ಏನ್ ಬಿಡಿ ಅದನ್ನ ಡೌಟ್ ಇಲ್ಲ, ಸುಮ್ಮನೆ ಏನೋ ಬೇಕು ಅಂದ್ರೆ ಅದಕ್ಕೆ ಮಾಡ್ತಾ ಇದೀನಿ. 2 1s ಇನ್ನೊಂದು ಕ್ಯಾನ್ಸಲ್ ಆಗುತ್ತಾ? ಎಷ್ಟಾಯ್ತು ನಿಮಗೆ? 11/4. ಇವಾಗ ನಾವೇನ್ ಮಾಡ್ಬೇಕು? ಟೋಟಲ್ ಏರಿಯಾ. ಟೋಟಲ್ ಏರಿಯಾ ಅಂದ್ರೆ ಏನಾಗುತ್ತೆ? 11/84. ಓಕೆ 6. ಏರಿಯಾ ಆಫ್ ಸರ್ಕಲ್ ಏನ್ ಬರುತ್ತೆ? 11/14 ಆಯ್ತಾ? ಇದು ಇಲ್ಟು ಮಾಡಿದ್ರೆ 6 1/6. 6 ಇರೋದು ಏನಾಯ್ತು? ಮಲ್ಟಿಪ್ಲೈ ಮಾಡ್ಬೇಕು. ಏನಾಯ್ತು? 11/84. ದಿಸ್ ಇಸ್ ಯುವರ್ ಆನ್ಸರ್. ಆಯ್ತಾ ನನ್ನ ನಿಮ್ದು ಸಮಾಧಾನ ಆಯ್ತಾ? ಇಲ್ಲ ಸರ್, ಹಿಂದ್ಗಡೆ ಪೈ ಬೈ 25 ಕೊಟ್ಟಿದೆ ಸರ್. ಆ ಪೈ ಅಂದ್ರೆ ಆ ಪೈ ಹಾಕೊಂಡ್ಬಿಟ್ರೆ ವ್ಯಾಲ್ಯೂ ಅದೇ ಬರ್ಸ್ಬೇಕು ಅಂದ್ರೆ ಇನ್ನ ಈಸಿ ನಿಮಗೆ ನೋಡಿ. ಇದು ಹಂಗೆಲ್ಲ ಬರ್ತಿಲ್ಲ. ಇನ್ನ ಈಸಿ ಆಗಿ ತೋರಿಸ್ತೀನಿ ನೋಡು. ಇನ್ನ ಈಸಿ ಆಗಿ ತೋರಿಸಿ ಕೇಳಿಸ್ಕೊಳ್ಳಿ. ಪೈನ ಹಂಗೆ ಬರ್ಕೊಳ್ಳಿ. ಒಂದು ನಿಮಿಷ ನೋಡಿ, ಕೇಳಿದ್ರೆ ಟ್ಯಾಂಗಲ್ ಏರಿಯಾ ಫೈಂಡ್ ಮಾಡ್ಕೊಳ್ಳಿ. ಅದೇ ಟೋಟಲ್. ನಾವು ಟೋಟಲ್ ಕೆಳಗಡೆ ಬರೀತಾ ಇದ್ವಲ್ಲ, ಡಿನಾಮಿನೇಟರ್ ಏನ್ ಬರೀತಾ ಇದ್ವಿ? ಟೋಟಲ್. ಆ ರೆಕ್ಟಾಂಗ್ಯುಲರ್ ಏರಿಯಾನೇ ಟೋಟಲ್. ಆವಾಗ ಏನಿದೆ? ಏರಿಯಾ ಆಫ್ ರೆಕ್ಟಾಂಗಲ್ ಏನಾಯ್ತು? ನಮ್ಮ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್ 2 ಇಂಟು 6. ಇವಾಗ ಏರಿಯಾ ಆಫ್ ಸರ್ಕಲ್ ಫೈಂಡ್ ಮಾಡ್ಬೇಕು. ಸರ್ಕಲ್ಗೆ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ? 1. ರೇಡಿಯಸ್ ಎಷ್ಟಾಗುತ್ತೆ? 1/2. ಏರಿಯಾ ಆಫ್ ಸರ್ಕಲ್ ಎಷ್ಟು? ಪೈ ಆರ್ ಸ್ಕ್ವೇರ್. ಪೈ ಹಂಗೆ ಬರ್ತು ಇಂಟು 1/2 ಇಂಟು 1/2. ಪೈ ಹಂಗೆ ಕೊಟ್ಟಿದಾರಂತೆ ಹಂಗೆ ಬರ್ತು. ಇದೇನಾಯ್ತು ನಿಮಗೆ? 1/4 ಅಂದ್ರೆ π/4 ಆಯ್ತು. ಎಷ್ಟಾಯ್ತು ನಮಗೆ? π/4. ಇವಾಗ ನಾವೇನ್ ಮಾಡ್ಬೇಕು? ಪ್ರಾಬಬಿಲಿಟಿ ಆಫ್ ಏರಿಯಾ ಅಂತ ಕೇಳಿದರೆ P is equal to ಸರ್ಕಲ್ ಏರಿಯಾ ಡಿವೈಡೆಡ್ ಬೈ ಏನು ಟೋಟಲ್ ಏರಿಯಾ ಅಂದ್ರೆ ರೆಕ್ಟಾಂಗಲ್ ಏರಿಯಾ.
ಏರಿಯಾ ಆಫ್ ಸರ್ಕಲ್ ಡಿವೈಡೆಡ್ ಬೈ ಏರಿಯಾ ಆಫ್ ರೆಕ್ಟಾಂಗಲ್. ಸರ್ಕಲ್ ಎಷ್ಟಿದೆ ಡಿವೈಡೆಡ್ ಬೈ 6. ಇದು ಪೈ ಬೈ 4 ಹಂಗೆ ಬರ್ಕೋ. ಇಂಟು ಇದೇನಾಯ್ತು 1/6 ಮಲ್ಟಿಪ್ಲೈ ಮಾಡು. 5/24. ಏನ್ ಆನ್ಸರ್ ಕೊಟ್ಟಾರಲ್ಲ ಎಂತ ಕೊಟ್ಟಾರೆ ಸರ್, ಅದೇ ಕೊಟ್ಟಾರೆ. ನೋಡಿ. ಅವ್ರು ಯಾರು ಕೊಟ್ಟರೆ ಮಾಡ್ಸಲ್ಲ. A lot of 144 ball. ಟೋಟಲ್ ಬಾಲ್ ಎಷ್ಟಿದೆ ನೋಡ್ಕೊಳ್ಳಿ, ಹಾಗೆ ಓದ್ತಾ ಓದ್ತಾ ಬರ್ಬಿಡ್ತೀನಿ. A lot of ಇಲ್ಲಿ ಗಮನ ಇಲ್ಲಿರ್ಲಿ, ಆಮೇಲೆ ಬರ್ಕೊಂಡಿರಂತೆ ಟೈಮ್ ಕೊಡ್ತೀನಿ. ಇದಾದ್ಮೇಲೆ ಟೋಟಲ್ ಬಾಲ್ಸ್ ನಮ್ಮ ಹತ್ರ ಎಷ್ಟಿದೆ 144 ಬಾಲ್ಸ್. ಒಂದ್ ಸ್ವಲ್ಪ ಪೆನ್ಸ್, ಬಾಲ್ ಪೆನ್ಸ್, ಬರೀ ಬಾಲ್ ಅಷ್ಟು ಪೆನ್ಸ್ ಅಂತಾನೆ ಇಟ್ಕೊಳ್ಳಿ. ಎಷ್ಟು ಪೆನ್ಸ್ ಇದೆ 144. ಅದರೊಳಗಡೆ ವಿಚ್ ಆರ್ 20 ಆರ್ ಡಿಫೆಕ್ಟಿವ್. ಡಿಫೆಕ್ಟಿವ್ ಎಷ್ಟು ಇದ್ರೊಳಗಡೆ 144 ತಂದ್ಬಿಟ್ಟಿದ್ದೀನಿ, ನನ್ಗೆ ಗೊತ್ತಿಲ್ಲ. ಅಂಗಡಿ ಒಂದು ಲಾಟ್ ಕೊಟ್ಬಿಟ್ಟ. ಆ ಲಾಟ್ ಒಳಗಡೆ 20 ಏನಾಗಿದೆ ಲೀಕ್ ಆಗ್ಬೋದು, ಅದೇನೋ ಇದು ಸರಿಗಿಲ್ದಿರೋದು, ನಿಪ್ ಹೋಗಿರೋದು, ಹಿಂದೆಗಡೆ ಕ್ಯಾಪ್ ಇಲ್ದಿರೋದು, ಆತರ ಆಗ್ಬಿಟ್ಟು ಡಿಫೆಕ್ಟಿವ್ ಎಷ್ಟಿದೆ 20. ಇನ್ನು ಹಂಗಾರೆ ಗುಡ್ ಒನ್ ಎಷ್ಟಾಗಿರುತ್ತೆ 124. ಗುಡ್ ಎಷ್ಟು ಗುಡ್ ಒನ್ 124. So defective 20, good one ನೋಡಿ 144. 144 ಅಲ್ಲಿ 20 ಸಬ್ಟ್ರಾಕ್ಟ್ ಮಾಡಿ. ನಾನು 144 ಪೆನ್ ತಂದಿದ್ದೀನಿ ಲಾಟ್ ಅಲ್ಲಿ, ಅಲ್ಲೊಂದು ಫ್ರೀ ಆಗಿ ಕಡಿಮೆ ದುಡ್ಡಿಗೆ ಬಿಡುತ್ತೆ ಅಂತ ತಂದೆ. ಅದರೊಳಗೆ ಮೋಸ ಮಾಡಿರ್ತಾರೆ. ಎಷ್ಟು ಕಿತ್ತೋಗಿರೋ ಪೆನ್ ಹಾಕಿದ್ದಾರೆ. ಒಳ್ಳೆ ಪೆನ್ ಎಷ್ಟು ಹಂಗಾದ್ರೆ 124. ಔಟ್ ಆಫ್ 144 20 you minus it, remaining is 120. Next now the shopkeeper draws one pen random and gives to her. What is the probability of she will buy it? Buy it ಅಂತಂದ್ರೆ ಗುಡ್ ಒನ್ ತಾನೇ ತಗೊಂತಾಳೆ. ಗುಡ್ ಒನ್ ಎಷ್ಟಿದೆ ನೋಡಿ, ಇಲ್ಲಿ ಕೊಟ್ಬಿಟ್ರು. ಬೈ ಇಟ್ ನಾಟ್ ಬೈ ಇಟ್. ನಾಟ್ ಬೈ ಇಟ್ ಅಂದ್ರೆ ಡಿಫೆಕ್ಟಿವ್ ತಗೊಳಲ್ಲ ಯಾರು. ಬೈ ಇಟ್ ಅಂದ್ರೆ ಚೆನ್ನಾಗಿದೆ. ಇವಾಗ ಬೈ ಇಟ್ ಅಂದ್ರೆ ಎಷ್ಟು ಬೈ ಮಾಡ್ಬೋದು 144 divided by 144. ಯಾವ ಟೇಬಲ್ ಕ್ಯಾನ್ಸಲ್ ಆಗುತ್ತೆ ನೋಡಿ 4 ಟೇಬಲ್ ಅಲ್ಲಿ. 12 ಟೇಬಲ್ ಅಲ್ಲಿ ಆಗಲ್ಲ. ಏನಾಗುತ್ತೆ ಕರೆಕ್ಟ್ 4 ಟೇಬಲ್ ಅಲ್ಲಿ ಮಾತ್ರ. 4 3s 4 1s. ಆಮೇಲೆ ಇಲ್ಲಿ 4 3s 12. 4 3s 12 ಬಂದ್ರೆ ಈಗ 2 ಮಿಕ್ಕ 6. ಎನಿ ಡೌಟ್ ಇನ್ ದಿಸ್ 31/36 ತಗೊಳ್ಳೋ ಚಾನ್ಸಸ್. ಇವಾಗ she will not buy it. 20/1. ಯಾವ್ದನ್ನ ಬೈ ಮಾಡಲ್ಲ ಅವಳು. 5/36. 5/36. Yeah, finished. Buy, not buy. ಗುಡ್ ಒನ್ ಇದ್ರೆ ಬೈ ಮಾಡ್ತಾರೆ, ಬೇಡ ಅಂದ್ರೆ ಅಲ್ಲೇ ಅವ್ರ ಕೈ ಬಿಸಾಕೊಂಡು ಬರ್ತಾರೆ. ರೈಟ್. ಅವಾಗ ನೀವೇನ್ ಮಾಡ್ಬೇಕು, ಮೊದಲನೇ ಡೈಸ್ ಅಲ್ಲಿ ಏನ್ ನಂಬರ್ ಇರುತ್ತೆ ನೋಡಿ. ಎರಡನೇ ಡೈಸ್ ಅಲ್ಲಿ ಏನ್ ನಂಬರ್ ಇರುತ್ತೆ ಹೇಳಿ. ಇದು ನೋಡಿ ಹಿಂಗ್ ಆಡ್ ಮಾಡ್ಕೊಬೇಕು. ನೋಡ್ಕೊಳ್ಳಿ, ಗಮನ ಇಟ್ಟು ನೋಡ್ಕೊಳ್ಳಿ. ಸಮ್ ಆಫ್ 2 ಡೈಸ್. 2 ಡೈಸ್ ಒಂದೇ ಸರಿ ಬಿಟ್ರೆ ಅದು ಟೋಟಲ್ ಏನೇನಾಗುತ್ತೆ. 2 ಡೈಸ್ ಹಿಂಗ್ ಹಾಕಿದ್ನಪ್ಪ ನಾನು ಇಲ್ಲಿ. ಸಮ್ ಆಫ್ 2 ಡೈಸ್. 2 ಡೈಸ್ ನ ಒಟ್ಟಿಗೆ ಹಾಕ್ತೀನಿ ನಾನು, ಹಾಕ್ತಾ ಇರ್ತೀನಿ. ಅವಾಗ ಏನೇನ್ ಬರುತ್ತೆ ನಮ್ಗೆ ಆನ್ಸರ್ ನೋಡಿ, ಈ ತರ ಬರ್ಕೊಬೇಕು. ಸರ್ 36 ಟೋಟಲ್. ಒಂದ್ ಡೈಸ್ ಈ ತರ, ಒಂದ್ ಡೈಸ್ ಈ ತರ. ಇವಾಗ ನೋಡಿ ಟೋಟಲ್ ಮಾಡ್ತಾ ಇರೋದು ಒಂದು ಎರಡಲ್ಲೂ ಒಂದು 2 4 5 6 7. ಇದರಲ್ಲಿ ಏನಾಗುತ್ತೆ ನೋಡಿ 1 2 3 4 5 6. ಇದರಲ್ಲಿ ಏನಾಗುತ್ತೆ 4 5 6 7 8 9. ಇದರಲ್ಲಿ ಏನಾಯ್ತು 5 6 7 8 9 10. ಇದರಲ್ಲಿ ಏನಾಯ್ತು 6 7 8 9 10 11. ಇದರಲ್ಲಿ ಏನಾಯ್ತು 7 8 9 10 11 12. ಹೇಳಿದ್ರೆ 2 ಡೈಸ್ ನಾವು ಡಿಫ್ರೆಂಟ್ ಆರ್ ಸರಿ ಹಿಂಗೆ ಆಗ್ತಾ ಇದ್ರೆ ಎರಡರದ್ದು ಟೋಟಲ್ ಮಾಡಿದ್ರೆ ನೋಡಿ ಇಷ್ಟು ಚಾನ್ಸ್ 36 ಚಾನ್ಸಸ್ ಇದೆ. 36 ನಂಬರ್ ಚಾನ್ಸ್. ಇವಾಗ ಅವ್ರು ಕೇಳ್ತಾ ಇದ್ದಾರೆ, ಮೊದಲನೇ ಬಾಕ್ಸ್ ಹಾಕ್ಬಿಟ್ಟಿದ್ದಾರೆ ನೋಡಿ. ಹಿಂಗೆ 2 ಎಷ್ಟು ಸರಿ ಬರುತ್ತೆ, 3 ಎಷ್ಟು ಸರಿ ಬರುತ್ತೆ, 4 ಎಷ್ಟು ಸರಿ ಬರುತ್ತೆ,
5 ಎಷ್ಟು ಸರಿ ಬರುತ್ತೆ 6 ಎಷ್ಟು ಸರಿ ಅದಕ್ಕೆ ಇದು ಸುಮ್ಮನೆ ಏನೋ ನಾರ್ಮಲ್ ಆಗಿ ಮಾಡಿದ್ರೆ ನಿಮ್ಗೆ ಅರ್ಥ ನೀಟಾಗಿ ನೋಡಿ ಮಾಡ್ಬೇಕು ನಿಮ್ಗೆ ಬರೀ ಸಮ್ಮು ಅಲ್ಲಿ ಏನ್ ಮಾಡ್ತಾರೆ ಇದ್ರ ICSE ಮಲ್ಟಿಪ್ಲಿಕೇಶನ್ ಅಲ್ಲ 1 1 1 1 2 ಮಲ್ಟಿಪ್ಲಿಕೇಶನ್ ಎಲ್ಲ ಕೊಟ್ಟಿದ್ದಾರೆ ICSE ನಲ್ಲಿ ಅವ್ರಿಗೂ ಪ್ರಾಬಿಲಿಟಿ ಇದೆ ಹಂಗಾಗಿ ನೀವು ಬರೀ ಸಮ್ ಅಂದ್ರೆ ಏನಿಲ್ಲ ಈ ಕಡೆ 6 ಹಾಕೊಳ್ಳಿ ಈ ಕಡೆ 6 ಹಾಕೊಳ್ಳಿ ಕೊಟ್ಟಿದ್ದಾರೆ ಒಂದ್ಸರಿ ಈ ಕಡೆ ಡೈಸ್ 6 ಈ ಕಡೆ 6 ಅದನ್ನೆಲ್ಲ ಆಡ್ ಮಾಡ್ಕೊಂಡು ಹೋಗೋದು 1 + 1 2 1 + 2 ಆಮೇಲೆ ನೆಕ್ಸ್ಟ್ 2 ಇಂದನೂ ಹಂಗೆ ಆಡ್ ಮಾಡಿ 3 ಇಂದನೂ ಆಡ್ ಮಾಡಿ ಮತ್ತೆ ಇಷ್ಟು ಚಾನ್ಸಸ್ ಇದೆ ಅರ್ಥ ಆಯ್ತಾ ಇವಾಗ 6 ಇದು 7 8 9 ಎಷ್ಟು ನಂಬರ್ ಕೊಡು 11 12 ನೋಡಿ ಟೋಟಲ್ 36 ನಂಬರ್ಸ್ ಇರುತ್ತೆ ನೋಡಿ ಟೋಟಲ್ ಎಷ್ಟು ನಂಬರ್ಸ್ ಇದೆ ಇದನ್ನು ಬಿಟ್ಬಿಡಿ ಇದು ಡೈಸ್ ನಂಬರ್ ಇದು ನಮ್ ಸಮ್ಮೇನೆ ಟೋಟಲ್ 36 ಸಮ್ಸ್ ಬಂದಿರುತ್ತೆ ಅರ್ಥ ಆಯ್ತಾ 2 ಅನ್ನೋದು ಎಷ್ಟು ಸರಿ ಬಂದಿದೆ ನೋಡು 1 ಸತಿ 1/36 ಎರಡು ಸತಿ 3 ಅನ್ನೋದು ಎಷ್ಟು ಸರಿ ಬಂದಿದೆ ಎರಡು 2/36 ಅಂದ್ರೆ ಕ್ಯಾನ್ಸಲ್ ಮಾಡ್ಬಿಡಿ ಏನಾಯ್ತು 1/18 2/36 ಬರುತ್ತೆ 3 ಗೆ ಏನಾಯ್ತು 2/36 ಬರುತ್ತೆ ಕ್ಯಾಲ್ಕುಲೇಷನ್ ತೋರಿಸ್ತೀನಿ 4 ನೋಡಿ 4 ಎಷ್ಟು ಸರಿ ಮೂರು ಎಷ್ಟು ಸರಿ 3/36 ಅಂದ್ರೆ 5 ಅನ್ನೋದು ನೋಡಿ ಎಷ್ಟು ಸರಿ ಬಂದಿದೆ 1 2 3 4 5 ಅನ್ನೋದು 4/36 ಅಂದ್ರೆ ಎಷ್ಟಾಯ್ತು 1/9 6 ಅನ್ನೋದು ಎಷ್ಟು ಸರಿ ಬಂದಿದೆ ನೋಡಿ 1 2 3 4 5 5/36 ಇದು ಕ್ಯಾನ್ಸಲ್ ಆಗಲ್ಲ ಆ 7 ಅನ್ನೋದು ಎಷ್ಟು ಸರಿ ಬಂದಿದೆ ನೋಡಿ 1 2 3 4 5 6 1/6 ನೆಕ್ಸ್ಟ್ 8 ಅನ್ನೋದು ಎಷ್ಟು ಸರಿ ಬಂದಿದೆ 2 3 4 5 5/36 9 ಅನ್ನೋದು 1 2 3 4 4/36 ಅಂದ್ರೆ 10 3/36 ಅಂದ್ರೆ 11 ಅನ್ನೋದು 2/36 ಆ ಬಾಕ್ಸ್ ನ ನೀವು ಫಿಲ್ ಮಾಡಬೇಕು ಅಂಡರ್ಸ್ಟ್ಯಾಂಡ್ ಈಸಿ ಡಿಫಿಕಲ್ಟ್ Easy, sir. ಈಗ ಯಾರು ತೋರಿಸೋಣ ಅನ್ಸುತ್ತೆ ತೋರಿಸಿದ್ರಾ ನಿಮ್ ಸ್ಕೂಲಲ್ಲಿ ತೋರಿಸಿದ್ರಿ ಅದೇನ್ ಕೇಳಿದ್ದಾರೆ ಸಮ್ 1 + 1 2 1 + 2 3 1 + 3 1 + 2 2 + 1 2 + 2 2 + 3 2 + 4 ಆಮೇಲೆ 3 + 1 ಆಡ್ ಮಾಡ್ತಾರೆ ಇದರಲ್ಲಿ 3 ಬಿತ್ತು ಅದರಲ್ಲಿ 1 ಬಿತ್ತು ಟೋಟಲ್ ಎಷ್ಟಾಯ್ತು ಇದರಲ್ಲಿ 3 ಬಿತ್ತು ಅದರಲ್ಲಿ 2 ಬಿತ್ತು ಟೋಟಲ್ ಎಷ್ಟಾಯ್ತು ಟೈಮ್ ನ ಟಾಸ್ಕ್ ಮಾಡಿ ನೋಡ್ಕೊಳ್ಳಿ ಆಮೇಲೆ ಅದ್ಯಾಕೆ ಇದಕ್ಕೆ ಅಂತೀರ ಗಮನ ಇಟ್ಟು ಕೇಳಿಸ್ಕೊಳ್ಳಲ್ಲ ಎಷ್ಟು ಕಾಯಿನು ಏನೇನ್ ಪಾಸಿಬಿಲಿಟಿ ಇದೆ ಎಲ್ಲ ಬರಿಬೇಕು ನೋಡಿ ಟೇಲ್ಸ್ ಬರ್ಬೋದಾ ಆಮೇಲೆ ಇನ್ನೇನ್ ಬರ್ಬೋದು ಮೂರು ಟೈಲು ಆಮೇಲೆ ಆಮೇಲೆ ನೆಕ್ಸ್ಟ್ ನೋಡಿ ಎರಡೆರಡು ಬರ್ಕೊಂಡ್ಬಿಡಿ ನೋಡಿ ನಿಮ್ ಪ್ಲಾನ್ ಹೇಳ್ಕೊಡ್ತೀನಿ ಯಾಕಂದ್ರೆ ಮಿಸ್ ಆಗ್ಬಾರ್ದು ಅದಕ್ಕೆ ಸುಮ್ನೆ ಏನೋ ರ್ಯಾಂಡಮ್ ಆಗಿ ಬರೀ ಎಲ್ಲ ನೀವು ನೋಡಿ ಇದೆ ರ್ಯಾಂಡಮ್ ಆಗಿ ನಾನು ಹೇಳ್ತೀನಿ ಹಂಗಲ್ಲ ನೋಡಿ ಎಲ್ಲ ಈಗ ಸೇಮ್ ಬರೆದ್ಬಿಡೋದು H H H T T ಆಮೇಲೆ ಇದು T ತಗೊಂಡ್ರೆ 2 H ಆಮೇಲೆ H ತಗೊಂಡ್ರೆ 2 T ಹಿಂಗ್ ಮಾಡಿದ್ರೆ ಏನು ಮಿಸ್ ಆಗಲ್ಲ ಇವಾಗ ನೀವೇನೋ ನಾನೊಂದ್ ಹೇಳಿದೆ ನೀನೊಂದ್ ಹೇಳಿದೆ ಆಮೇಲೆ ನಿಮ್ಗೆ ಎಲ್ಲ T H ಆಮೇಲೆ ನೆಕ್ಸ್ಟ್ ಏನಮ್ಮ ಹೇಳಮ್ಮ ಏನೆಲ್ಲ ಚಾನ್ಸಸ್ ಇದೆ ಅಂತ ಬರಿಬೇಕು ಫಸ್ಟ್ ಎಲ್ಲಾ ಎಡ್ ಬರ್ಬೋದು ಚಾನ್ಸಸ್ ಇದೆಯಾ ಇಲ್ವೋ ಬರಕ್ ಆಗೋದೇ ಇಲ್ಲ ಅಂತ ಹೇಳಕ್ಕಾಗುತ್ತಾ ಎಲ್ಲಾ ಟೈಲ್ ಬರ್ಬೋದು ಅಥವಾ 1 ಟೈಲು 2 ಹೆಡ್ ಅಥವಾ 1 ಹೆಡ್ 2 ಟೈಲ್ ಅಥವಾ 2 ಟೈಲು 1 ಹೆಡ್ ಆಮೇಲೆ ಇನ್ನೊಂದಿದೆ ಮಧ್ಯಕ್ಕೆ ಒಂದು ಬರ್ಬೇಕು ನೋಡಿ ಇನ್ಯಾವ್ದು ಚಾನ್ಸ್ ಇಲ್ಲ ಹೇಳ್ಬಿಡಿ ಇನ್ಯಾವ್ದಾದ್ರು ಬಿಟ್ಟಿದೀವಲ್ಲ ನೋಡಿ ನಾನ್ ಟೆಕ್ನಿಕಲ್ ಬರ್ದಿರೋದು ನಿಮ್ ತರ ತಲೆ ಇಲ್ದಿರ ಏನಾದ್ರು ಬರೆದ್ರೆ ಒಂದ್ ಯಾವ್ದೋ ಮಿಸ್ ಆಗಿರೋದು ನಾನು ಇಷ್ಟೇ ತಲೆ ಇಟ್ಕೊಂಡಿರೋದು 3 ಸೇಮ್ ಬರ್ಬಿಡ್ಬೇಕು ಫಸ್ಟ್ ಆಮೇಲೆ ಒಂದನ್ನ ತಗೊಂಡು ಇನ್ನೆರಡು ಸೇಮ್ ಆಮೇಲೆ ಇಲ್ಲೋಷ್ಟು ಹೆಡ್ ನ ತಗೊಂಡು ಇನ್ನೆರಡು ಸೇಮ್ ಆಮೇಲೆ 2 ತಗೊಂಡು ಒಂದು ಬೇರೆ 2 ತಗೊಂಡು ಒಂದು ಬೇರೆ ಇಲ್ಲಿ ಮಧ್ಯದಲ್ಲಿ ಇದನ್ನ ಹಾಕೋದು ಅದು ಮಧ್ಯದಲ್ಲಿ ಹಾಕೋದು ಈ ತರ ನೀವು ಮಾಡ್ಕೊಂಡ್ಬಿಟ್ರೆ ನೋಡಿ ಎಷ್ಟಾಯ್ತು ಟೋಟಲ್ ಔಟ್ಕಮ್ ನೋಡಿ 8 3 4 5 6 7 8 ಔಟ್ಕಮ್ಸ್ ಇರಬೇಕು ನಾವು ಯು ಆರ್ ರೈಟ್ ಇವಾಗ ಹೇಳ್ತಾವ್ರೆ
ಮೂರು ಸೇಮ್ ಬಂದ್ರೆ ವಿನ್ ಆಗ್ತಾನಂತೆ ಅವ್ರು. ಮೂರು ಏನು ಸೇಮ್ ಅದು ಈ ಸರಿ ಎರಡು ಸಲ ಅವ್ರು ಪ್ರಾಬಬಿಲಿಟಿ ಕೇಳ್ತಾ ಇರೋದು ಯಾವಾಗ ಏನು ಸೋಲ್ತಾನೆ ಅಂತ. ಲೂಸಸ್ ಎಷ್ಟು ಸರಿ ಸೋಲ್ತಾನೆ ಅವನು? 6 times. 6 ಡಿವೈಡೆಡ್ ಬೈ 8. 3/4. ಮುಕ್ಕಾಲ್ ಭಾಗ ಸೋಲೋ ಚಾನ್ಸಸ್. ಯಾಕಂದ್ರೆ ಈಗ ಬಿಡೋದು ತುಂಬಾ ಮೂರು ಸೇಮ್, ಮೂರು ಟೈಲೇ ಬಿಡ್ಬೇಕು, ಇಲ್ಲ ಮೂರು ಹೆಡ್ಡೆ ಬಿದ್ರೆ ಮಾತ್ರ ವಿನ್ ಆಗ್ತಾನ. ವಿನ್ ಆಗೋದು ಬರೀ 2 ಚಾನ್ಸ್, ಸೋಲೋದು ಎಷ್ಟು ಚಾನ್ಸ್ ಇದೆ? 6. ಟೋಟಲ್ ಎಷ್ಟು? 8. 6/8 ಅಂದ್ರೆ ಎಷ್ಟು ನಿಮ್ದು ಚಾನ್ಸ್? ಎನಿ ಡೌಟ್ ಇನ್ ದಿಸ್? ಅಂಡರ್ಸ್ಟುಡ್? ಆ ಬರ್ಕೊಳೋದು ನೋಡ್ಕೊಳ್ಳಿ. ಒಂದು ಮಿಸ್ ಮಾಡಿದ್ರು ಹೋಯ್ತು. ಎಲ್ಲಾ ಸೇಮ್ ಫಸ್ಟ್ ಬರೆದು ಬಿಡಿ. A dice is thrown. A die is thrown twice. What is the probability of 5 will come? ಇದಕ್ಕೆ ನೀವು ಹೇಳಿದ್ರಲ್ಲ, ಇದಕ್ಕೆ ನೀವು ಹೇಳಿದ್ರಲ್ಲ ಚಲೋ 1 1 2 2 ಹಂಗ ಇದಕ್ಕೆ ಹಾಕೊಂಬೇಕು. ಅಕ್ಕ ನೋಡ್ಕೊಳ್ಳಪ್ಪ ನಿಮಿಷ. 1 2 3 4 5 6 1 2 3 4 5 6 ನೋಡಿ ಒಂದು ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ. 5 will not come either time. ನೋಡಿ 5 5 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ 5 5 ಅಲ್ಲಿ ಬರುತ್ತಾ? ಟೋಟಲ್ ಎಷ್ಟಿರುತ್ತೆ ನಮ್ಗೆ? 36. ಅದರಲ್ಲಿ ಎರಡರಲ್ಲೂ 5 5 ಬರೋದು ಎಷ್ಟು ಚಾನ್ಸ್? ಅದು ಸಬ್ಟ್ರಾಕ್ಟ್ ಮಾಡ್ಬಿಡಿ. ಇನ್ನೆಷ್ಟು ನಮ್ ಮಿಕ್ಕೈತೆ? 35/36. ಎರಡರಲ್ಲೂ 5 5 ಬರೋದನ್ನ ಸಬ್ಟ್ರಾಕ್ಟ್ ಮಾಡ್ಬಿಡ್ಬೇಕಂತೆ. ನೋಡಿ ಕೇಳಿದ್ದಾರೆ 5 will not come either time. ಎರಡು ಟೈಮ್ ಇಲ್ಲಿ 1 1, ಇಲ್ಲಿ 2 1 2, ಇಲ್ಲಿ 1 3, ಇಲ್ಲಿ 1 4, ಇದು 1 5 1 6, ಇದು 2 1, ಇದು 2 2, ಇದು 2 3, ಇದು 2 4, 2 5 2 6. ನಾನು ಸುಮ್ಮನೆ ಬರ್ದಿಲ್ಲ, ಯಾಕಂದ್ರೆ ಏನ್ ಬರೀ ಅವಶ್ಯಕತೆ ಇಲ್ಲ. ಅದೇ ಸೇಮ್ ಟೇಬಲ್. 5 5 ಬರೋದಕ್ಕೆ ಒಂದೇ ಚಾನ್ಸ್ ಇದೆ. ಇನ್ನೆಲ್ಲಾದ್ರೂ 5 5 ಬರ್ತದೆ ನೋಡಿ. ಒಂದ್ ಚಾನ್ಸ್ 5 5 ಬರಬಾರ್ದಂತೆ, ಅಂದ್ರೆ ಒಂದು ಬರಲ್ಲ. ಇನ್ ಮಿಕ್ಕಿರೋದು ಎಷ್ಟು ಚಾನ್ಸ್ ಇದೆ ನನಗೆ? ಇನ್ನ ಟೋಟಲ್ 36 ಅಲ್ಲಿ 35/36. ಟೋಟಲ್ ಪ್ರಾಬಬಿಲಿಟಿ ಎಷ್ಟು? 36. ಇಲ್ಲಿಂದ ನೀವು ಬರ್ಕೊಂಡು ಇಲ್ಲಿವರೆಗೂ ಬರೆದ್ರೆ ಹಿಂದೆ ಬರ್ತಿದ್ವಲ್ಲ ನಾವು 36. ಅದ್ರಲ್ಲಿ ಒಂದ್ ಕಡೆ ಮಾತ್ರ 5 5 ಬರೋದು. ಅವ್ರು ಬರಬಾರ್ದು ಅಂತ ಹೇಳಿದ್ದಾರೆ, ಅದು ಸಬ್ಟ್ರಾಕ್ಟ್ ಮಾಡ್ಬಿಡಿ. 36 ಅಲ್ಲಿ ಒಂದೋದ್ರೆ ಎಷ್ಟು ಬಂತು ನಿಮಗೆ? ನೆಕ್ಸ್ಟ್ 5 will come. ಸರ್ ಎಲ್ 5 5 ಬರಬಾರ್ದು? ಎಲ್ 5 5 ಬರಬಾರ್ದು ಇದ್ರಲ್ಲ, ಹಿಂಗ್ ಬರ್ಕೋಬೇಕಂತ ನೋಡಿ. 1 1 2 1 2 1 3 2 ಅಂತ ಬರ್ಕೋಬೇಕು. ಇಲ್ಲಿ ಮಾತ್ರ 5 5 ಬರೋದು, ಅದನ್ನ ಬಿಟ್ಬಿಡ್ಬೇಕಂದ್ರೆ. ಟೋಟಲ್ 36 ಅಲ್ಲಿ ಒಂದು ಬಿಟ್ಟು 35. ಓಕೆ ಓಕೆ ಓಕೆ. ನಾನು ಆ ಟೇಬಲ್ ಕನ್ಫ್ಯೂಸ್. ಒಂದ್ಸರಿನಾದ್ರೂ 5 ಬರ್ಬೇಕು ಅಂತ ಹೇಳಿದ್ದಾರೆ. ಒಂದಾದ್ರೂ 5 ಬರ್ಬೇಕಂತ ನೋಡಿ. ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ 1 5, ಇಲ್ಲಿ 2 5, 3 5, ಇಲ್ಲಿ 3 5, ಇಲ್ಲಿ 4 5, ಇಲ್ಲಿ 5 5 5 5 ಆಗಬಾರ್ದು. 5 ಆಮೇಲೆ 6 5. ಆಮೇಲೆ ಇಲ್ಲೊಂದ್ ಕಡೆ ಚಾನ್ಸ್ ಇದೆ, ಇದರೆಲ್ಲ ಬರುತ್ತೆ ನೋಡಿ. 5 1 5 1 5 2 5 3 5 4 5 5 5 6. ಇಷ್ಟು ಇದೆ ನೋಡಿ. ಅಟ್ಲೀಸ್ಟ್ 1 ಅಂದ್ರೆ 2 ನು ಬರ್ಬೋದು. ಇನ್ ಬೇರೆ ಎಲ್ಲ 2 5 ಬರುತ್ತೆ ಚೆಕ್ ಮಾಡ್ಬಿಡಿ ನೀವೆಲ್ಲ ಬರೆದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲೂ 5 ಬರಲ್ಲ. 5 ಬರೋದು ಇಲ್ಲೇ ಎಲ್ಲಿ ಹೇಳ್ಬಿಡಿ ನನಗೆ. ಬೇರೆ ಕಡೆ ಎಲ್ಲ 5 ಬರುತ್ತೆ ಹೇಳ್ಬಿಡಿ ನನಗೆ. ಎಷ್ಟಾಯ್ತು ನೋಡು? 1 2 3 4 5 6 7 8 9 10 11 11/36. ಸೆಕೆಂಡ್ ಒಂದು ಏನು ಆನ್ಸರ್? ಹಾ ಹೇಳ. ಆದರೆ ಫಸ್ಟ್ ಒನ್ ಆನ್ಸರ್ ಇಲ್ಲ ಸರ್. 25 ಯಾವುದು? ಫಸ್ಟ್ ಒನ್ ಹಿಂದೆ ಇದೆ. ವೆರಿ ಗುಡ್. ಇವಾಗ ಆಯ್ತು ನೋಡಿ. ಕರೆಕ್ಟ್, ನೀನು ಹೇಳಿದ ಅಬ್ಸಲ್ಯೂಟ್ಲಿ ಕರೆಕ್ಟ್. ಇವಾಗ ನೋಡಿ, ಒಂದ್ ಕಡೆನೂ 5 ಬರಬಾರ್ದು ಅಂತ ನೋಡಿ. ಅವ್ರು ಹೇಳ್ತಾ ಇರೋದು 5 will not come up either time. ಒಂದ್ಸರಿ 36 - 11. 36 ಮೈನಸ್ 11 ಮಾಡ್ಬಿಡಿ. 25 ಅವಾಗ ಐದರ್ ಟೈಮ್ ಅಂತ ಕೇಳೋರು ಅವರು. ನಾಟ್ ಕಮ್, ಯಾವ 5 ಬರಬಾರ್ದು ಅಂತ. 5 ಬರೋದು ಇಷ್ಟೇ ಚಾನ್ಸ್ ಇರುತ್ತಾನೆ. ಇಲ್ಲಿ 5 ಬರೋದ್ ಕೇಳಿದ್ದಾರೆ, 5 ಬರ್ದಿದ್ ಕೇಳಿದ್ದಾರೆ. ಓಕೆ, ಇಲ್ಲಿ 5 ಬರೋದು ಎಷ್ಟು ಕಡೆ 5 ಬರ್ತಿದೆ? ಬೇರೆ ಕಡೆ ಎಲ್ಲೂ 5 ಇಲ್ಲ ನೋಡಿ. 11 ಟೈಮ್ಸ್ ಇದೆ ಎಲ್ಲಾದ್ರೂ 5 ಕಡೆ? ಇಲ್ಲ ಇಲ್ಲ, 11 ಟೈಮ್ಸ್ ಬರ್ತದೆ 5. ನೋಡಿ ಬೇಕಾದ್ರೆ ನೀವು 11 ಟೈಮ್ಸ್ ಬರ್ತದೆ 5. 11 ಟೈಮ್ ಮಾತ್ರ ಬರ್ತಿದೆ. 11/36 ಬರ್ದಿದ್ದಿದ್ದು ಯಾವುದು? 36 ಅಲ್ಲಿ 11 ಸಬ್ಟ್ರಾಕ್ಟ್ ಮಾಡಿ. ಮತ್ತೆ 25/30 ಮಿಕ್ಕಿದ್ದು ಸಮ್ ಆಫ್ ಗೆಟಿಂಗ್ 5 ನಾನು ಮಾಡಿದ್ದಲ್ಲ ಆವಾಗಲೇ. ಇದು 1 + 1 ಇಲ್ಲ ಇಟ್ಟು ಕೊಡಿಲಿ.
ಅಲ್ಲೇ 5 ಇಲ್ಲಿ ಬರ್ದಿದೀವಲ್ಲ 5 ಬೈ ಏನ್ ಬಂತು ಆನ್ಸರ್ 5 ಏನ್ ಬಂದಿತ್ತು ಆನ್ಸರ್ 1/9 ಅಂದ್ರೆ ಎಷ್ಟಾಗಿತ್ತು 1/, ಮೊದಲೇ ಜೋರಿ ಮಾತಾಡ್ಬೇಕು. 2 ಕಾಯಿನ್ ಮಾಡಿದ್ರೆ ಎಷ್ಟು ನಮಗೆ ಪ್ರಾಬಬಿಲಿಟಿ ಹೇಳಿ? 2 TT ಬರ್ಬೋದಾ? ಕಾಯಿನ 2 ಹೆಡ್ ಬರ್ಬೋದಾ? ಎರಡು ಹೆಡ್ ಟೈಲ್ ಬರ್ಬೋದು. ಆಮೇಲೆ ಒಂದು ಟೈಲು ಒಂದು ಹೆಡ್, ಇನ್ನೊಂದು ಹೆಡ್ ಟೈಲು ಎಷ್ಟು ಪ್ರಾಬಬಿಲಿಟಿ ಆಯ್ತು? 4. ಎರಡೂ ಬಂದ್ರು ತಗೊಬೇಕಂತೆ, ಯಾವ್ದಾದ್ರು ಒಂದೊಂದು ಬಂದ್ರು ತಗೊಬೇಕಂತೆ. ಅಂದ್ರೆ 4/4 ಆಗಿ ಆನ್ಸರ್. ಎಷ್ಟು ಆನ್ಸರ್? 1. ಆದ್ರೆ ಅವನು ಹೇಳೋನೆ ಆನ್ಸರ್ 1/3. ಅವನೇನವನು ಇನ್ಕರೆಕ್ಟ್. 2 tails or 2 head or 1 of each ಅಂತ ಹೇಳೋನೆ. ಅದನ್ನ ಇಲ್ಲಿ ಹೇಳುತ್ತೆ, ನಾನು ಹೇಳ್ತಾ ಇಲ್ಲ, ಅವ್ನು ಹೇಳ ಕ್ವಶನ್ ಓದ್ಬೇಕು ನಿಮ್ಗೆ. ಒಬ್ಬ ಹೇಳ್ತಾವನೆ ಹೇಳ್ಸ್ಕೊಳ್ಳಿ, 2 ಕಾಯಿನ್ ಎಗರಿಸ್ಬಿಟ್ಟಂತೆ. ಪಾಸಿಬಲ್ ಔಟ್ಕಮ್ಸ್ ಏನೇನು? 2 ಟೈಲು 2 ಹೆಡ್, 1 ಟೈಲು ಹೆಡ್. ಅವನು ಹೇಳ್ತಾವನೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 2 heads or 2 tail each of 1. 2 head ಇದೆ, 2 tail ಇದೆ, each of 1 ಇದೆ. ಅಂದ್ರೆ ಪ್ರಾಬ್ಲಮ್ ಎಷ್ಟಾಗಿತ್ತು? ಟೋಟಲ್ 4. ಟೋಟಲ್ ಎಷ್ಟಿದೆ? ಎಷ್ಟಾಗಬೇಕಾಯ್ತು ಆನ್ಸರ್? ಆದ್ರೆ ಅವನೇನಂತ ಹೇಳವನೆ, ಅದಕ್ಕೆ ಇವನೇನು ಇವಾಗ ಅರ್ಥ ಆಯ್ತಾ? ಅವನು ಪಾಸಿಬಿಲಿಟಿ 2 ಕಾಯಿನ್ ಹಾಕಿದ್ರೆ ಹೆಡ್ ಬರ್ಬೋದು, ಟೈಲ್ ಬರ್ಬೋದು, ಟೈಲ್ ಹೆಡ್ ಟೈಲ್ ಬರ್ಬೋದು. ಇವನು ಹೇಳ್ತಾವನೆ 3 ಅಂತೂ ಡಿನಾಮಿನೇಟರ್ ಚಾನ್ಸ್ ಇಲ್ಲ, ಇಲ್ಲ 4 ಇರ್ಬೇಕು, ಇಲ್ಲ 2 ಇರ್ಬೇಕು. ಅವನೇನ್ ಹೇಳ್ತಾವನೆ 3 ಇರ್ಬೇಕು. 3 ಬರಕ್ ಚಾನ್ಸ್ ಇಲ್ಲ. ಇದು ಅಂದ್ರೆ ಪಾಸಿಬಲ್ ಔಟ್ಕಮ್ಸ್ ಎಷ್ಟು? 4. ಇವನ್ ಎಷ್ಟು ಹೇಳವನೆ? ಆ 2ರಲ್ಲಿ ಎಷ್ಟು ಅಸ್ಬೋದು? ಟೈಲು ಹೆಡ್ 2/3 ನಾದ್ರೂ 1/2 ನಾದ್ರೂ ಆಗ್ಬೋದು ಕ್ಯಾನ್ಸಲ್ ಆಗಿ. 3 ಅಂತೂ ಚಾನ್ಸ್ ಇಲ್ಲ. ಅರ್ಥ ಆಗ್ತಿಲ್ಲ ಈಗ. ಏನ್ ಹೇಳಿ? 1/3 ಏನಿಗೆ ಬರ್ಬಾರ್ದು? ಅರ್ಥ ಆಗ್ಲಿಲ್ಲ. 1/3 ಆನ್ಸರ್ ಬರಕ್ ಏನಾದ್ರು ಬರ್ಬೋದು ಹೇಳಿ ನೀನು ನೋಡು. ಕೆಳಗಡೆ 3 ಬರುತ್ತರ ಏನಾದ್ರು ಆನ್ಸರ್? 4 ಪಾಸಿಬಿಲಿಟಿ ಇರೋದು. 4 ಟೋಟಲ್ ಬರುತ್ತೆ. ಫೇವರಬಲ್ ಔಟ್ಕಮ್ ಟೋಟಲ್ ಇರೋದೇ 4. ಟೋಟಲ್ ಇರೋದೇ 4. 3 3 ಬರುತ್ತೆ, ಬರಲ್ಲ. ಗೊತ್ತಾಯ್ತು. ಎನಿ ಡೌಟ್? ನೆಕ್ಸ್ಟ್ ಒನ್ ನೋಡಿ, ಡೈಸ್. ಇದೊಂದು ತುಂಬಾ ಈಸಿ. ಡೈಸ್ ಅಂದ್ರೆ ಏನು? 1 2 3 4 5 6. ಅರ್ಥ ಆಯ್ತಾ? ಈವನ್ ನಂಬರ್, ಆಡ್ ನಂಬರ್ಸ್ ಎಷ್ಟಿದೆ ನೋಡು. 3 ಈಡು ಈವನ್, 3 ಆಡ್. 3 ಅಂದ್ರೆ 3/6 ಕ್ಯಾನ್ಸಲ್ ಆದ್ರೆ ಏನ್ ಬರುತ್ತೆ? ಅವನು ಹೇಳಿರೋದು 1/2 ಅಂತ. ಅದಕ್ಕೆ ಅವನೇನು ಅವ್ನು ಹೇಳ್ತಾವನೆ ಈವನ್ ನಂಬರ್ ಆದ್ರೂ ತಗೊಳ್ಳಿ, ಆಡ್ ನಂಬರ್ ಆದ್ರೂ ತಗೊಳ್ಳಿ, ಪ್ರಾಬಬಿಲಿಟಿ ಆಫ್ ಆಗುತ್ತೆ. ಕರೆಕ್ಟ್ ತಪ್ಪ ಅವನು? ಕರೆಕ್ಟ್. ದಟ್ ಕಂಪ್ಲೀಟ್ ಯುವರ್ ಸಿಲೆಬಸ್. ಚಪ್ಪಲಿ ಹೊಡೆದು ಇದು